ಹೀಗೆ ತಿಳಿಸಿ ಅತ್ಯಂತ ದುಃಖಪಟ್ಟಳು. ಅದಕ್ಕೆ ಆತನು, ಪ್ರಿಯೆ, ಮಮ್ಮ ಸೀರೆ ಹೋಯ್ತಾ ಮಾಡೋದ ಎಲ್ಲ ಮೋನಿಕಾ ಡ್ಯಾನ್ಸ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಹಾಗೆ ಆಲ್ ನೋಟಿಫಿಕೇಷನ್ನ ಟರ್ನ್ ಆನ್ ಮಾಡೋದನ್ನ ಮರಿಬೇಡಿ. ಸೊ ಬೆಳಿಗ್ಗೆ ಎದ್ದು ಬಿಸಿನೀರು ಕುಡಿತಾ ಇದ್ದೀನಿ, ಜೊತೆಗೆ ಲೆಮನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತು ನಾನು ಲೆಮನ್ ವಾಟರ್ ಡೈಲಿ ತೊಗೊಳೋದು ಅಂತ, ಬಟ್ ಆದರೂ ಹೇಳ್ತಾ ಇದ್ದೀನಿ. ಬಾಂಧುಮ್ಮ ಇಲ್ಲಿ ಇಡ್ಲಿ ತಿಂತಾಯಿಲ್ಲ, ಸುಮ್ಮನೆ ಟಿ ವಿ ನೋಡ್ತಾ ಇದ್ದಾಳೆ. ಅದಕ್ಕೆ ಅವಳಿಗೆ ರೇಗಿಸ್ತಾ ಇದ್ದೀನಿ. ನೀನೇನಾದರೂ ಇಡ್ಲಿ ತಿಂದಿಲ್ಲ ಅಂದರೆ ನಿಮ್ಮ ಮ್ಯಾಮಿಗೆ ವೀಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೆ. ಅವಳಿಗೆ ಅವ್ರ ಮ್ಯಾಮ್ ಅಂದರೆ ಭಯ, ಆಮೇಲೆ ಸ್ವಲ್ಪ ಲವ್ ಕೂಡ ಜಾಸ್ತಿ. ದಾಕ್ಷಾಯಿಣಿ ಮ್ಯಾಮಿಗೆ ಹೇಳ್ತೀನಿ ಅಂದರೆ ಸಾಕು, ಹೇಳಬೇಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ತಿಂತಾಳೆ. ಇವತ್ತು ಮಂಗಳಗೌರಿ ಪೂಜೆ, ಹಾಗಾಗಿ ಚಿಗ್ಲಿ ಟಮಟ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಇಷ್ಟು ದಿನ ಹಿಂದಿನ ದಿನವೇ ರೆಡಿ ಮಾಡ್ಕೊಳ್ತಾ ಇದ್ದೆ, ಬಟ್ ಇವತ್ತು ಮಾಡ್ಕೊಳಕ್ಕಾಗಿಲ್ಲ. ಈ ಟೈಮು ಸ್ವಲ್ಪ ಹೆಲ್ತ್ ವೇರಿಯೇಷನ್ ಆಗಿತ್ತು, ಹಾಗಾಗಿ ಮಾಡ್ಕೊಂಡಿಲ್ಲ. ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೈವೇದ್ಯ ಎಲ್ಲ ಬೇಕಲ್ಲ, ಹಾಗಾಗಿ ಸಜ್ಜಿಗೆ ರೆಡಿ ಮಾಡ್ಕೊಬೇಕು, ಚಿಲ್ಲಿ ಟಮಟ ಎಲ್ಲ ರೆಡಿ ಮಾಡ್ಕೊಬೇಕಲ್ಲ. ಸೊ ರೆಡಿ ಮಾಡ್ಕೊತಾ ಇದ್ದೀನಿ. ಲೈಕ್ ಇದೆಲ್ಲ ಏನಾದ್ರು ಹೆಲ್ಪ್ ಮಾಡೋಕ್ಕಿದ್ರೆ ಅದು ಬೇಗ ಆಗುತ್ತೆ, ಬಟ್ ನಾನೇ ಎಲ್ಲ ಮಾಡ್ಕೊಬೇಕಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಬಾಂಧಮ್ಮ ಸ್ಕೂಲಿಗೆ ಹೋದ್ಮೇಲೆ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟ್ ವಾರದಲ್ಲಿ ಅವಳು ಸ್ಕೂಲಿಗೆ ಹೋಗೋಕ್ಕೂ ಮುಂಚೆನೇ ರೆಡಿ ಮಾಡಿಬಿಟ್ಟಿದ್ದೆ. ಪೂಜೆ ಎಲ್ಲ ಆಗಿ 8 ಗಂಟೆಗೆ ಪೂಜೆ ಆಗಿ ಮುತ್ತೈದೆಯರನ್ನೆಲ್ಲ ಕರೆದಿದ್ದೆ. ಇವತ್ತು ಆಗಿಲ್ಲ, ಲೇಟ್ ಆಯಿತು ಇವತ್ತು ಪೂಜೆ. ಸೊ ಚಿಗ್ಲಿ ಟಮಟ ಆದಮೇಲೆ ನಾನು ಗೌರಮ್ಮನ್ನು ಕೂಡ ಮಾಡಾಯಿತು. ನಾನು ಪ್ರತಿ ಸಲ ಪೂಜೆ ಮಾಡಬೇಕಾದ್ರೂ ಅರಶಿನದಲ್ಲಿ ಮಂಗಳಗೌರಿನ ಮಾಡ್ಕೊಳ್ತೀನಿ. ಇದು ನನ್ನ 6ನೇ ವರ್ಷದ ಪೂಜೆ. ಕೆಲವರೆಲ್ಲ 5 ವರ್ಷಕ್ಕೆ ನಿಲ್ಲಿಸ್ತಾರೆ, 5 ವರ್ಷಕ್ಕೆ ಉದ್ಯಾಪನೆ ಮಾಡಿಬಿಡ್ತಾರೆ. ನಾನು 9 ವರ್ಷಕ್ಕೆ ಮಾಡೋಣ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ನವೀನ್ಗೆ ವೀಡಿಯೋ ರೆಕಾರ್ಡ್ ಮಾಡಿ ಅಂತ ಕೊಟ್ಟರೆ ಎಷ್ಟೊಂದು ಚೆನ್ನಾಗಿ ಸಿನಿಮ್ಯಾಟಿಕ್ ಆಗಿ ತಂದಿದ್ದಾರೆ. ನಮ್ಮ ಮನೆದು ಪುಟ್ಟು ದೇವ್ರ ಮನೆ, ಅದಕ್ಕೆ ಎಷ್ಟು ಅಲಂಕಾರ ಮಾಡ್ಬೋದು ಅಷ್ಟು ಮಾಡಿದ್ದೀನಿ. ನಂಗೆ ಪ್ರತಿ ಸಲ ದೀಪ ಹಚ್ಚಿದಾಗ ರಾಯರ ಹತ್ರ ಯಾವಾಗಲೂ ದೀಪ ಅವ್ರ ಕಾಲ ಹತ್ರ ಉರಿತಾ ಇರುತ್ತಲ್ಲ, ಅದು ನೋಡೋಕ್ಕೆ ಖುಷಿ ಆಗುತ್ತೆ. ಅವರು ಎಲ್ಲಿ ಅವ್ರ ಫೋಟೋದಲ್ಲಿ ಅವ್ರ ಹತ್ರನೇ ಎಲ್ಲೋ ದೀಪ ಉರಿತಾ ಇದೆಯೋ ಅನ್ನೋ ಥರ ನಂಗೆ ಯಾವಾಗಲೂ ಕಾಣಿಸ್ತಾ ಇರುತ್ತೆ. ನಾನು ಪೂಜೆ ಮಾಡ್ತಾಯಿದ್ದೆ, ಮೇಡಮ್ ಅವ್ರು ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಅದನ್ನು ಕಾರ್ಟೂನ್ ಚಾನಲ್ ನೋಡಿಕೊಂಡೇ ಮಾಡ್ತಾ ಇದ್ದಾಳೆ. ಟಿ ವಿ ಇಲ್ಲ ಅಂದರೆ ಮೇಡಮ್ಗೆ ಒಂದು ತುತ್ತು ಕೂಡ ಬಾಯಿ ಒಳಗಡೆ ಹೋಗಲ್ಲ. ನಮ್ಮ ಮನೆ ಗೌರಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರಲ್ವಾ. ವರ್ತಕನ ಭಾರ್ಯೆಯು ತನ್ನ ಮನೋಗತವನ್ನು ಪತಿಗೆ ತಿಳಿಸಿ ಅತ್ಯಂತ ದುಃಖಪಟ್ಟಳು. ಅದಕ್ಕೆ ಆತನು, ಪ್ರಿಯೆ, ಇದಕ್ಕಾಗಿ ಚಿಂತೆ ಏಕೆ? ಆತನು ಭಿಕ್ಷಕ್ಕೆ ಬರುವ ಸಮಯಕ್ಕೆ ಸರಿಯಾಗಿ ಚಿನ್ನದ ನಾಣ್ಯವನ್ನು ಕೈಯಿಟ್ಟುಕೊಂಡು ನಿಂತಿರು. ಆತನು ಬರುತ್ತಲೇ ಚಿನ್ನದ ನಾಣ್ಯವನ್ನು ಆತನ ಕೈಯಲ್ಲಿ ಹಾಕಿಬಿಡು ಎಂದು ಹೇಳಲು, ಆಕೆಯು ಪತಿಯ ವಾಕ್ಯದಂತೆ ಮಾರನೆಯ ದಿನ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಯತಿಯು ಬರುವ ವೇಳೆಗೆ ಸರಿ ಕತೆ ಹೇಳಾಯಿತು. ಅಷ್ಟೋತ್ತರ ಮುಗಿಸ್ದೆ. ಇದೆಲ್ಲ ಮುಗಿಸೋ ತನಕ ನಾನು ಉಪವಾಸ ಇರ್ತೀನಿ. ಆನಂತರ ಏನಾದರೂ ಹಣ್ಣು ಏನಾದರೂ ತಿನ್ನೋದು. ಸೊ ಎಲ್ಲ ಆಯಿತು. ಆನಂತರ ಹಣ್ಣು ತಿಂತಾಯಿದ್ದೀನಿ. ನವೀನ್ಗೆ ಒಂದು ಉಡಿ ತುಂಬೋ ತನಕ ಯಾರಿಗೂ ನಾನು ತಿನ್ನಲ್ಲ. ಆನಂತರ ಕುತ್ಕೊಂಡು ಹಣ್ಣು ತಿಂತಾಯಿದ್ದೀನಿ. ಬಾರ್ಸೇಬಿಗೆ ಈ ಉಪ್ಪು ಖಾರ ಹಾಕೊಂಡು ತಿನ್ನೋದ್ರೆ ಸಖತ್ ಇಷ್ಟ. ಸೊ ನಿಮಗೆಲ್ಲ ಸೋಫಾ ಬಂದಿರೋದು ವೀಡಿಯೋ ತೋರಿಸಿಲ್ಲ ಅಲ್ಲ, ಹಾಗಾಗಿ ನಮ್ಮ ಮನೆಗೂ ಫೈನಲಿ ಸೋಫಾ ಬಂತು. ಏನು ಬಂದಿದೆ ಇವತ್ತು ಮನೆಗೆ? ಯಾರ್ದು? ನಂಗೆ ಎಷ್ಟು ದೊಡ್ಡದಿದೆ ಮಮ್ಮ. ಡ್ಯಾನ್ಸ್ ಬೇರೆ ಮೇಡಮಿಗೆ. ಓಹೋ, ಈಗಲೇ ಹೇಳ್ತಾ ಇದ್ದೀನಿ, ಸೋಫಾ ಮೇಲೆ ಕೂತ್ಕೊಂಡೆಲ್ಲ ತಿನ್ನಂಗಿಲ್ಲ. ನಿಂದೇನಿದ್ರು ಬಿನ್ ಬ್ಯಾಗ್, ಓಕೆನಾ? ಚೆಲ್ಲಿದ್ರೆ ಒರ್ಸೋಕ್ಕಾಗಲ್ಲ, ಓಕೆನಾ? ನೀನು ಒರ್ಸೋಕ್ಕಾಗಲ್ಲ ಮಮ್ಮ. ಹ್ಯಾಪಿ? ಖುಷಿ ಆಯ್ತಾ ಸೋಫಾ ನೋಡಿ? ಇಷ್ಟ ಆಯ್ತಾ? ಇನ್ನೊಂದು ಬರುತ್ತಾ? 3 ಇದೆಯಾ? ಅಯ್ಯೋ ಖುಷಿ ನೋಡಿ. ಅವಳಿಗೋಸ್ಕರನೇ ನಾವು ರಿಕ್ಲೈನರ್ ತೊಗೊಂಡಿದ್ದೆ ಆ್ಯಕ್ಚುಲಿ. ಇಲ್ಲಾಂದರೆ ನಾರ್ಮಲ್ ಮಾಡಿಸ್ಕೊಳ್ತಾ ಇದ್ವಿ. ಅವಳು ರಿಕ್ಲೈನರು ಸಖತ್ ಇಷ್ಟಪಟ್ಲು. ಅಲ್ಲಿ ಹೋದಾಗೆಲ್ಲ ನಂಗೆ ಅದೇ ಥರ ಬೇಕು ಅಂತ ಇದ್ಲು, ಹಾಗಾಗಿ ಅದನ್ನೇ ತೊಗೊಂಡ್ವಿ. ಇನ್ನ ಒಂದು ಬರ್ತದೆ ಸೇಮ್. ಕಲರ್ ಮಾಡಿಸ್ಬೇಕಾಗಿತ್ತೆ ನಿನಗೆ? ಹಾಂ, ಅದೇ ಬೇಕಾ? ಗುದ್ಬಿಟ್ರೆ ಗುದ್ದಿಸ್ಕೊ ನೀನು. ಏನು ಬಾಟಲ್? ನನ್ನ ಬಾಟಲ್ ಕಾರಲ್ಲಿದೆ.
ಒಂದು ನಿಮಿಷ. ನಿಮಗೆಲ್ಲ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾವು ಸೋಫಾ ಬುಕ್ ಮಾಡ್ತಾ ಇದ್ದೀವಿ ಅಂತ. ಸೊ ಸೋಫಾ ಬುಕ್ ಮಾಡಾಯ್ತು, ಇವಾಗ ಮನೆಗೂ ಕೂಡ ಬಂದಾಯಿತು. ಹೆಂಗೆ ಅನಿಸ್ತು ಅಂದರೆ ದೊಡ್ಡ ಹಾಲ್ ಇತ್ತು, ಏನೂ ಇಲ್ಲದೆ ಒಂದೆರಡು ಚೇರ್ ಇಟ್ಕೊಂಡು. ಇವಾಗ ಸೋಫಾ ಬಂದಮೇಲೆ ಹಾಲ್ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ. ನಾನು ನವೀನ್ಗೆ ಹೇಳ್ತಾ ಇದ್ದೆ, ಅಯ್ಯೋ ಹಾಲ್ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ, ನಾವು ಎಲ್ ಶೇಪ್ ಮಾಡಿಸ್ಕೊಬೇಕಾಗಿತ್ತು, ರಿಕ್ಲೈನರ್ ಮಾಡಿಸ್ಕೊಂಬರ್ತಾಗಿತ್ತು ಅಂತ. ಬಟ್ ಏನು ಮಾಡೋದು, ಬಾಂಧವ್ಯಂಗೋಸ್ಕರ ರಿಕ್ಲೈನರ್ ಮಾಡಿಸ್ಕೊಂಡ್ವಿ ನಾವು. ಅವಳಂತೂ ಸಖತ್ ಅಂದರೆ ಸಖತ್ತು ಹ್ಯಾಪಿಯಾಗಿದ್ದಾಳೆ. ಲೈಕ್ ಹೆಂಗೆ ಅಂತಂದರೆ ಏನೋ ಸಿಕ್ಬಿಡುತ್ತೆ ಕೇಳಿದ ತಕ್ಷಣ. ನನ್ನ ತರಕ್ಕೆ ಅವಳಿಗೆ ರಿಕ್ಲೈನರ್ ಬೇಕು ಅಂದ ತಕ್ಷಣ ಅವಳಿಗೆ ಅದೇ ಸೋಫಾ ಮಾಡಿಸ್ಕೊಟ್ಬಿಟ್ವಿ. ಸೊ ಸೂಪರ್ ಹ್ಯಾಪಿ, ನಾವು ಕೂಡ ಹ್ಯಾಪಿ. ಎಲ್ಲ ನೀಟಾಗಿ ಸೆಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ಟಿಫೈ ಮೇಲೆ ಸೋಫಾ ಇದು ಗ್ಲಾಸ್ ಬರಬೇಕು, ಇನ್ನು ಗ್ಲಾಸ್ ಬಂದಿರಲಿಲ್ಲ. ಅದು ನೆಕ್ಸ್ಟ್ ಡೇ ನಮಗೆ ಡೆಲಿವರ್ ಮಾಡ್ತೀನಿ ಅಂತ ಹೇಳಿದರು, ಅದು ಕೂಡ ಬಂತಾಯಿತು. ಸೊ ಮೇಡಮ್ ಅವ್ರನ್ನ ನೋಡಿ ಎಷ್ಟು ಆರಾಮಾಗಿ ರಿಕ್ಲೈನರ್ ಓಪನ್ ಮಾಡಿಕೊಂಡು ರೆಸ್ಟ್ ಮಾಡ್ತಾ ಇದ್ದಾಳೆ. ಇನ್ನು ಮುಗೀತು ಇವಳ್ದು ಎಂಟೈರ್ ಡೇ ಆ ರಿಕ್ಲೈನರ್ ಸೋಫಾ ಮೇಲೆ ಕುತ್ಕೊಳ್ಳೋದು, ಆ ಕಾಲು ಚಾಚ್ಕೊಳ್ಳೋದು, ಮಂಕೊಳ್ಳೋದು ಇದೇ ಆಗುತ್ತೆ. ಹೇಳಿಬಿಟ್ಟಿದ್ದೀವಿ ಊಟ ತಿಂಡಿ ಅಂತೂ ಮಾಡಬೇಡ ಕಂದ ಅಂತ ಇದ್ರ ಮೇಲೆ, ಇಲ್ಲ ಚೆಲ್ಲಿದ್ರೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಅಂತ. ಸೊ ನಾನು ಅವಳ ಜೊತೆ ಹೋಗಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಅವಳ ಜೊತೆ ಐಫೈ ಕೊಟ್ಕೊಂಡೆಲ್ಲ ನಾನು ಕುತ್ಕೊಂಡು ಫೀಲ್ ಮಾಡ್ತಾಯಿದ್ದೆ ಎಷ್ಟು ಚೆನ್ನಾಗಿದೆ. ನಮ್ಮದೇ ಸೋಫಾ ಅಂತ ಬಂದಾಗ ಸ್ವಲ್ಪ ನಮಗೂ ಕ್ಯೂರಿಯಾಸಿಟಿ ಇರುತ್ತಲ್ಲ ಹೆಂಗಿರುತ್ತೆ ಅಂತ. ಅದೇ ಥರ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವನ್ ರಿಚ್ ಲುಕ್ ಅವ್ರಿಗೆ ಸೀರಿಯಸ್ಲಿ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತನೂ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಬಿಫೋರೇ ಹೇಳಿದ್ದೆ, ಹಾಸನಲ್ಲಿ ಯಾರು ಹೊಸ್ದಾಗಿ ಸೋಫಾ ಮಾಡಿಸ್ಕೊಬೇಕು ಅಂತ ಇತ್ತು ಅಂದರೆ ಡೈನಿಂಗ್ ಟೇಬಲ್ ಏನಾದ್ರೂ ರಿಚ್ ಲುಕ್ಗೆ ವಿಸಿಟ್ ಮಾಡಿ ಅಂತ. ಸೀರಿಯಸ್ಸಾಗಿ ನನಗೆ ನಮ್ಮ ಮನೆಗೆ ಸೋಫಾ ಬಂದಮೇಲೆ ಅನ್ನಿಸ್ತಾ ಇದೆ, ಖಂಡಿತ ನಾವು ಕೊಟ್ಟಿರೋ ಅಮೌಂಟಿಗೆ ತುಂಬ 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 ವರ್ತ್ ಇದೆ ತೊಗೊಳೋಕ್ಕೆ. ಓ ಇವಾಗ ಯಾರು ಬರ್ತಿದ್ದಾರೆ ಚಿನಿ ನೋಡಲ್ಲಿ? ಸಾನತ್ ಆಮೇಲೆ ಬಂದರು ಎಲ್ಲ ಬಂದರು, ನನ್ನ ಫ್ರೆಂಡ್ಸ್ ಬಂದರು. ಇವಾಗ ದಿವ್ಯಾ, ಸಹನಾ, ದೇವಿಕಾ, ಎಸ್ ನಮ್ಮ ಟೀಮ್ ಬಂತು ಇವಾಗ. ಎಲ್ಲ ಜಿಮ್ ಡ್ರೆಸ್ಸಲ್ಲಿ ನೋಡಿ ನೋಡಿ ಬೇಜಾರಾಗಿರುತ್ತಲ್ಲ. ಇವತ್ತೆಲ್ಲ ಔಟ್ಫಿಟ್ ಸ್ಯಾರಿ ಔಟ್ಫಿಟ್ ಆಗೋಗಿದೆ, ಎಲ್ಲ ಸ್ಯಾರಿ ಹಾಕೋಬಿಟ್ಟಿದ್ದಾರೆ ಇವನವರು. ಅವರಷ್ಟೇ ಅಲ್ಲ, ದಿವ್ಯಾ, ದೇವಿಕಾ, ಸಹನಾ, ಇವನ್ ನಾನು ಕೂಡ ಸ್ಯಾರಿ ಹಾಕೊಂಡಿದ್ದೀನಿ. ಹೆಂಗೆ ಕಂದ? ನೋಡಲ್ಲಿ ಅವಳು ಮಾತಾಡ. ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ಮೇಲೆ ಹರಟೆ ಇರಲೇಬೇಕಲ್ಲ, ಹಾಗಾಗಿ ಕಡಲೆಕಾಯಿ ಬೇಯಿಸಿದೆ. ಇವರೆಲ್ಲ ಕೂತಿದ್ರು ಮಧ್ಯದಲ್ಲಿ ಹೋಗಿ ನಾನು ಹಾಗೆ ಸೈಲೆಂಟಾಗಿ ಸೆಟ್ಲಾಗೋದೆ. ನಮ್ಮ 4 ಜನ ಜೊತೆ ಇನ್ನೊಂದು ಜೂನಿಯರ್ ಕೂಡ ಎಂಟ್ರಿ ಆಗಿದೆ, ನನ್ನ ಮಗಳು. ಅವಳಿಗಂತೂ ಮನೆಗೆ ಯಾರು ಬಂದರೆ ಸಖತ್ ಎಂಜಾಯ್ ಮಾಡ್ತಾಳೆ. ಹಾಲಿನ ಲೋಟ ತೊಗೊಂಡು ಅರ್ಧ ಹಾಲು ನೆಲಕ್ಕೆ, ಅರ್ಧ ಹಾಲು ಹೊಟ್ಟೆಗೆ, ಅದೇನು ಕುಡಿತಾಳೆ ಅಂತಂತೂ ಗೊತ್ತಿಲ್ಲ. ಸೊ ಇವಾಗೆಲ್ಲರೂ ಟೆರೇಸ್ ಮೇಲೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೀನಿ. ಸೊ ಪ್ಲ್ಯಾಂಟ್ಸ್ದು ವೀಡಿಯೋ ನೋಡ್ಕೊಂಬರ್ಬೇಕಲ್ಲ, ಒಂದು ಜಸ್ಟ್ ರಿವೈಂಡ್ ಹೋಗಿ ಬನ್ನಿ, ವೀಡಿಯೋ ಹಾಕ್ತಿರ್ತೀನಿ, ನೋಡ್ಕೊಂಬನ್ನಿ. ಮನೆಗೆ ಬಂದಾಗಿಂದ ಅಂದ್ಕೊಂಡಿದ್ದೆ ಪ್ಲ್ಯಾಂಟ್ಸ್ ಹಾಕೋಣ ಅಂತ. ಬಟ್ ಏನು ಮಾಡೋದು, ಪ್ರತಿಯೊಂದೂ ಹೊಂದಿಸ್ಕೊಳ್ಳೋದ್ರಲ್ಲಿ ಇದು ತಗೊಂಡಿದ್ದೀನಿ ಕಂದ. ಕೈಲಿ ಇರಬೇಕಲ್ಲ ದುಡ್ಡನ್ನು ಎಲ್ಲದನ್ನು ತಗೊಳ್ಳೋಷ್ಟು. ತಗೊಂಡೋಗಿ ಒಂದೊಂದಾಗಿ ಇಲ್ಲಿಗೆ ನಮ್ದು ಪಾಟ್ ಇಲ್ಲಿ ಇಟ್ಟಿದ್ದೀವಿ, ಗಿಡಗಳು ಇಟ್ಟಿದ್ದೀವಿ, ಅಲ್ಲಿಗೆ ಬೇಕೇ ಬೇಕು. ಇನ್ನೇನು ಅಂತ ಮುಂಚೆ ಫಸ್ಟ್ ಅದು ತೊಗೊಬೇಕು ಅಂತ ನಾನು ಬರೋದು ಬೇಡ, ಅದು ಅಲ್ಲೇ ಇಟ್ಟು ಬನ್ನಿ, ನೆರಳಿರಲಿ. ನಮ್ಮ ಹಾಸನಲ್ಲಿರೋ ಲೈಕ್ ಗೌರ್ನಮೆಂಟ್ ಸೊಸೈಟಿ ನರ್ಸರಿ ಇರುತ್ತಲ್ಲ, ಅದಕ್ಕೆ ಹೊರಟ್ವಿ. ಅಲ್ಲಿ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು. ಆ್ಯಕ್ಚುಲಿ ನಾನು ಮೀಶೋದಲ್ಲಿ ಒಂದು ಬುದ್ಧದ್ದು 2 ಪಾಟ್ ತರಿಸಿದ್ದೆ, ಅದಕ್ಕೆ ಬೇಕು ತೊಗೊಬೇಕು ಅಂತ ನಾನು ಹೋಗಿದ್ದು ತೊಗೊಳ್ಳೋಣ ಅಂತ. ಅಲ್ಲೋಗಿ ಅಲ್ಲೂ ಇದೆ ಇಷ್ಟು ಪಾಟ್ಸ್ ತೊಗೊಂಡು ಬಂದ್ವಿ. ಇವಳು ನೋಡಿ ಎಷ್ಟು ಕಾಟ ಕೊಡ್ತಾ ಇದ್ದಾಳೆ ಅಂದರೆ, ಆ ಟ್ರಾಲಿನ ಹಿಂದೆ ಮುಂದೆ ನಮ್ಮ ಮನೆಗೆ ಗಿಡಗಳೆಲ್ಲ ರೆಡಿ ಆಗಿದೆ. ಇನ್ನು 4 ಪಾಟಿಗೆ ಅಲ್ಲೋಗಿ ಪಕ್ಕದ ಮನೆ ಆಂಟಿ ಅಂತ ಇಸ್ಕೊಬೇಕು 4 ಗಿಡನ. ಇನ್ನು ಮನೆ ಹತ್ರ ಯಾರು ಬಂದು ಮತ್ತೆ ಮಣ್ಣೆಲ್ಲ ಇದು ಮಾಡ್ಕೊಂಡು ಅಷ್ಟೆಲ್ಲ ಸೀನೆ ಬೇಡ ಅಂತ. ಯಾಕಂದರೆ ನವೀನೊಂದು ಗೃಹಪ್ರವೇಶ, ಹಾಗಾಗಿ ಎಲ್ಲ ಮಾಡ್ಕೊಂಡು ಬಂದ್ವಿ ಮನೆಗೆ. ಇನ್ನ 2 ಗಿಡ ಇದೆ, ಸಾಕು 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 ಸಾಕು. ನನ್ನ ಗಿಡಗಳು ಕುತ್ಕೊಳ್ಳೋ ಜಾಗದಲ್ಲೂ ಕೂಡ ಗಿಡಗಳಾಗೋಗಿದೆ, ಅದಕ್ಕೆ ನನ್ನ ಜಾಗದಲ್ಲಿ ಕುತ್ಕೊತಾ ಇದ್ದಾಳೆ ಅವಳು.
ಸೊ ಕಾರಿಂದ ಎಲ್ಲ ಪ್ಲ್ಯಾಂಟ್ಸ್ನು ಮನೆ ಮೇಲೆ ಶಿಫ್ಟ್ ಮಾಡಾಯಿತು. ಈಗ ಎಲ್ಲದಕ್ಕೂ ನೀರು ಹಾಕೋ ಸಮಯ. ಯಾಕೆಂದರೆ ಅಲ್ಲಿ ಬರೀ ಮಣ್ಣಿಗೆ ಮಾತ್ರ ಗಿಡ ಹಾಕ್ಕೊಟ್ಟಿದ್ರು. ಫಸ್ಟೇ ಹೇಳಿದ್ರು ಮನೆಗೆ ಹೋದ ತಕ್ಷಣ ಚೆನ್ನಾಗಿ ನೀರು ಹಾಕಿ ಅಂತ. ಗಿಡ ಹಾಕ್ಬಿಟ್ಟು ಹಾಗಾಗಿ ನಾವು ಚೆನ್ನಾಗಿ ನೀರು ಹಾಕ್ತಾ ಇದ್ದೀನಿ ನಾನಂತೂ. ನವೀನಂತೂ ಗೃಹ ಪ್ರವೇಶಕ್ಕೆ ಹೋದರು. ಮೇಡಮ್ ಅವರು ಪಾರ್ಕಿಗೆ ಹೋಗಬೇಕು ಅಂತ ವೆಯ್ಟ್ ಮಾಡ್ತಾ ಚೆನ್ನಾಗಿ ಅಳು ಅಳು ಅಳು. ಏಕೆಂದರೆ ನಾನು ಪಾರ್ಕಿಗೆ ಹೋಗಬೇಕು ಅಮ್ಮ, ನಾನಂತೂ ಕರ್ಕೊಂಡು ಹೋಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟಿದ್ದೆ. ಅವರಪ್ಪ ಬರೋ ತನಕ ವೆಯ್ಟ್ ಮಾಡಿ ಕೊನೆಗೂ ಅವಳು ಪಾರ್ಕಿಗೆ ಹೋಗಿ ಬಂದಳು. ಎಸ್ ಇನ್ನು ಹೆಂಗೆ ಮೋನಿಕಾ ಹೆಂಗೆ ಮಾಡಿದೆ ಹೇಳ್ಕೊಡೋರಿಗೆ, ಅದು ಮುಟ್ಬಾರ್ದು. ಎಲ್ಲ ಫ್ರೆಂಡ್ಸು ಒಟ್ಟಿಗೆ ಸೇರಿದಾಗ ಹರಟೆ ಡ್ಯಾನ್ಸ್ ಅಂತ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ನಮ್ಮ ಸೀನಿಯರ್ ಆ್ಯಂಡ್ ಸಹನಾ ಇಬ್ಬರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾನು ಮತ್ತು ದೇವಿಕಾ ಇಬ್ಬರೂ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಅಷ್ಟೇ ನಮ್ಮ ಕೆಲಸ. ಮಧ್ಯದಲ್ಲಿ ನನ್ನ ಮಗಳು ಕಾಮೆಂಟ್ರಿ ಬೇರೆ ಕೊಡ್ತಾ ಇರ್ತಾಳೆ, ಆ ಥರ ಮಾಡೋದಲ್ಲ, ಈ ಥರ ಮಾಡೋದು, ಹಾಗೆ ಹೀಗೆ ಅಂತ. ಸೈಡಲ್ಲಿ ಇವಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಲೈಕ್ ಬ್ಯಾಕ್ ಡ್ಯಾನ್ಸರ್ ಥರ. ಬಟ್ಟೆ ಎಲ್ಲ ಒಣಗಾಕಿದ್ದೆ, ಸ್ವಲ್ಪ ಮಾತ್ರ ಒಣಗಿದ್ವು, ಅದೆಲ್ಲ ತೆಗೆದು ಹಾಕಿದ್ದೀನಿ ಅಲ್ಲಿ ಒಂದು ಬೆಡ್ಶೀಟ್ ಒಳಗಡೆ. ಇವು ಯಾವೂ ಇನ್ನೂ ಒಣಗಿಲ್ಲ. ನಾನು ಎಲ್ಲದನ್ನು ಮುಟ್ಕೊಂಬರ್ತಾಯಿದ್ದೀನಿ, ಯಾವುದಾದ್ರೂ ಒಣಗಿದೆ ಎತ್ತಾಕೊಳ್ಳೋಣ ಅಂತ. ಯಾಕೆಂದರೆ ಮಳೆ ಮೋಡ ಆಗಿತ್ತು, ಮಳೆ ಖಂಡಿತ ಬಂದೇ ಬರುತ್ತೆ ಅಂತ ಗೊತ್ತು. ಸುಮ್ಮನೆ ಯಾಕೆ ತಗೊಂಡೋಗಿ ಮನೆ ಹತ್ರ ಒಳಗಡೆ ಹಾಕೋಣ ಅಂದರೆ ಜಾಗ ಇಲ್ಲ. ಅದಕ್ಕೆ ಒಣಗಿರೋದು ಅಷ್ಟು ತೊಗೊಬಂದ್ವಿ. ಹುಡುಗಿರು ಈಗ ನಾವು ಒಣಗಿರೋಂತಹ ಅದನ್ನು ನಮ್ಮ ದೇವಿಕರು ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಮಳೆ ಬರೋಂಗಿದೆ ಹಾಗಾಗಿ ಎಲ್ಲ ಬೇಗ ಬೇಗ ಮನೆ ಒಳಗಡೆ ಹೋಗಿ ಸೇರ್ಕೊಳ್ತಾ ಇದ್ದೀವಿ. ನಾನು ಬಟ್ಟೆ ಎತ್ಕೊಂಡು ಕ್ಯಾಮ್ರಾಮನ್ ನಾನು ಆ್ಯಕ್ಚುಲಿ ನಾನು ಸುಸ್ತಾಗಬೇಕು. ಕೊರಿಯೋಗ್ರಾಫರ್ ಕ್ಯಾಮ್ರಾಮನ್ ತುಂಬಾ ಚೆನ್ನಾಗಿತ್ತು ಇವತ್ತಿನ ಡೇ ಆಕ್ಚುಲಿ. ಥ್ಯಾಂಕ್ ಯು ಜೂನಿಯರ್, ಥ್ಯಾಂಕ್ ಯು ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಅಪ್ಪ ನಮ್ಮ ಹುಡುಗಿ ನೋಡಿ ದೈವಿಕಾ ಅಂತ ಹೆಸರು, ಹೇಗಿದ್ದಾರೆ ಹಾಡಕ್ಕೆ ಡ್ಯಾನ್ಸ್ಗೆಲ್ಲ ಕೇಳ್ಬೇಕು ನೀವು. ನಡ್ತಾಡಿ ಸ್ವಲ್ಪ. ನಿಮ್ಗೆ ನೀರು ತಗೊಳ್ಳಿ. ಹೇಗಿದೆ ಟೇಸ್ಟ್ ಫುಡ್? ನನಗೆ ವಾಂಗಿಬಾತ್ ಇಷ್ಟ. ವಾಂಗಿಬಾತ್ ಇಷ್ಟ ಆಯ್ತಾ ನಿಮಗೆ? ಖಾರ ನಿಮಗೆ? ನಿಮ್ಗೆ ಚೆನ್ನಾಗಿತ್ತಾ? ಇಲ್ಲಿ ನೋಡಿ ನಮ್ಮ ಬಾಂದು ದೇವಿಕಾ ಅವ್ರ ಸ್ಯಾರಿನ ಜೋಕಾಲಿ ಮಾಡ್ಕೊಬಿಟ್ಟಿದ್ದಾಳೆ. ಅವರಂತೂ ಏನೂ ಮಾತಾಡಲ್ಲ. ಸೊ ನಾವೆಲ್ಲರೂ ತಮಟ ಮತ್ತು ಚಿಗ್ಲಿಗೆ ಕಾಯಿ ಜೊತೆ ತಿಂತಾಯಿದ್ದೀವಿ. ಎಲ್ಲರದ್ದು ಊಟ ಆಯಿತು. ಇವತ್ತು ಕುಕ್ಕಿಂಗ್ ಮಾಡಿದ್ದು ನವೀನ್. ಆ್ಯಕ್ಚುಲಿ ನಾನು ಬೆಳಗ್ಗೆಯಿಂದ ಪೂಜೆದಲ್ಲಿ ಬ್ಯುಸಿಯಾಗಿದ್ದೆ, ಹಾಗಾಗಿ ಅವರೇ ಕುಕ್ಕಿಂಗ್ ಮಾಡಿದ್ರು, ವಾಂಗಿಬಾತ್ ಮಾಡಿದರು. ಎಲ್ಲ ಹೊರಟು ನಾನು ಬಂದು ವಾಂಗಿಬಾತ್ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದರು. ಬೆಳಗ್ಗೆಯಿಂದ ಉಪವಾಸ ಇದ್ದೆ, ಹಣ್ಣು ತಿಂದಿದ್ದೆ, ಆನಂತರ ಕಡಲೆಕಾಯಿ ತಿಂದೆ. ಈಗ ರಾತ್ರಿ ಅನ್ನ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಬಾಂಧವ್ಯ ಕಾಣೆಯಾಗಿದ್ದಾಳೆ. ಎಲ್ಲಿದ್ದಾಳೆ ಅಂದರೆ ದೇವಿಕಾ ಆಂಟಿ ಮನೆ ಕೊಟ್ಟೋಗಿದ್ದಾಳೆ. ಅವಳವ್ರ ದೇವಿಕಾ ಆಂಟಿ ಜೊತೆ ನಾನು ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ಸಾರಿ ದೇವಿಕಾ ಆಂಟಿ ಅಲ್ಲ, ದೇವಿಕಾ ಅತ್ತೆ. ಅವಳು ಅತ್ತೆ ಅಂತಲೇ ಕರೆಯೋದು. ನಾನು ಮಿಸ್ಸಾಗಿ ಆಂಟಿ ಅಂತ ಹೇಳಿದೆ. ಸೊ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಹೋಗೋ ತನಕ ಮೂರೂ ಜನನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮೇಡಮ್ ಅವರು ಬ್ಯಾಂಗಲ್ಲು ಬಂಗಾರಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರೆ ಅಳ್ತಾಳೆ, ಹೀಗೆ ಮೊಬೈಲಲ್ಲಿ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ. ಇವಳು ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ದೇವಿಕಾ ಹೋಗಿ ನವೀನ್ ಕಾರಲ್ಲೇ ಇದ್ದರು, ನವೀನ ಕರ್ಕೊಂಬಂದರು. ಫುಲ್ಲು ಜೋಶ್ ನನ್ನ ಮಗಳು. ಶಮಿಕಾ ಅಂತೂ ಡ್ಯಾನ್ಸ್ ಮಾಡೋವಳು, ಬಟ್ ನಾವು ಹೋದ್ವಿ ಅಂತ ಸೈಲೆಂಟ್ ಆಗೋದ್ಲು. ಅವ್ರ ಮನೆಗೆ ಹೋಗಿ ನಂತರ ಅವಳು ಚಾಕ್ಲೇಟ್ ಇಸ್ಕೊತದಾಳೆ ನೋಡಿ. ಅವಳಿಗೆ ಗೊತ್ತು ಚಾಕ್ಲೇಟ್ ಎಲ್ಲಿದೆ ಅಂತ. ಹೊರಡೋ ಟೈಮಿಗೆ ಹೋಗಿ ಇದು ನಂಗೆ ಚಾಕ್ಲೇಟ್ ಬೇಕು ಅಂತ ಅವ್ರ ಅತ್ತೆ ಹತ್ರ ಇಸ್ಕೊಂಡಾಯಿತು. ನಾವು ಅಲ್ಲಿಂದ ಮನೆಗೆ ಹೋಗಿ ನಿದ್ದೆ ಮಾಡಿದ್ದು ಆಯಿತು. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತಾ? ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.